ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಡಿ ಹಾಸ್ಪಿಟಲ್ಗೆ ಹೋಗೋಣ. ಅದೇ ಆಸ್ಪತ್ರೆಗೆ ಹೋಗುವಂಥದ್ದೇನೂ ಆಗಿಲ್ಲ. ನೀನು ಅವಳನ್ನು ಗಾಬರಿ ಪಡಿಸ್ಬೇಡ. ಮಗಳನ್ನ ಗಂಡನ ಮನೆಗೆ ಕಳ್ಸೋದ್ಕಿಂತ ಮುಂಚೆ ನೀವು ಒಂಚೂರು ಕೆಲಸ ಏನಾದ್ರೂ ಹೇಳ್ಕೊಟ್ಟಿದ್ರೆ ಈ ತರ ಆಗ್ತಿತ್ತಾ? ವಿಮಲಾ, ನಾನು ಹೇಳ್ತಾ ಇದ್ದೆ ತಾನೆ, ಸ್ವಲ್ಪನಾದ್ರೂ ಅಮ್ಮುಗೆ ಕೆಲಸ ಮಾಡೋದನ್ನ ಕಲ್ಸು ಅಂತ. ನೋಡು ಇವಾಗ ಹೇಗ್ ಕೈ ಸುಟ್ಕೊಂಡಿದ್ದಾಳೆ ಅಂತ. ಏನತ್ತೆ ಇದು? ಅಮ್ಮನ ಇಷ್ಟೊಂದು ಬೇಜವಾಬ್ದಾರಿಯಿಂದ ನೋಡ್ಕೊತಾ ಇದ್ದಾರೆ. ಬೆಂಕಿ ಬಿದ್ಮೇಲೆ ಬಾವಿ ತೋಡದ್ರಂತೆ, ಹಾಗಾಯ್ತು ನಿಮ್ ಕತೆ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಮಾಡ್ಕೊಂಡ್ರಿ ಅದಕ್ಕೆ? ಏನಣ್ಣ ನೀನು ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡತ್ತಾ? ಓ, ನಿಮ್ಗೇನು ಗೊತ್ತಾಗಲ್ಲ, ಎಲ್ಲದಕ್ಕೂ ಸುಮ್ಮನೆ ನಿಂತ್ಕೊಂಡ್ಬಿಡ್ತೀಯ. ಅದಕ್ಕೆ ನೀವಾದ್ರೂ ನಾನು ಒಂದ್ ಮಾತು ಕೇಳ್ಬೇಕಲ್ವಾ? ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕಂದ್ರೆ ನನ್ನನ್ನ ಕೇಳಿ ಅಂತ ಹೇಳಿಲ್ವಾ? ಏನತ್ತೆ ಇದು? ಅಯ್ಯೋ, ನಾನೇನ್ ಮಾಡ್ದೆ? ಪುರೋಹಿತರ ಪ್ರಸಾದನ ಸೊಸಕೆಯಿಂದ ಮಾಡ್ಸಿ ಅಂತ ಹೇಳಿದ್ರು. ಓಹೋ, ನೀವ್ ಸರಿಯಾಗಿದ್ದೀರಾ. ದೇವ್ರಿಗೆ ಭಕ್ತಿ ಮುಖ್ಯ, ಯಾರ್ ಮಾಡಿದ್ರು ಅನ್ನೋದಲ್ಲ. ನೀನಾದ್ರೂ ಹೇಳ್ಬೇಕಲ್ವಾ ಅಣ್ಣ? ಇಲ್ಲೇ ಪಕ್ಕದಲ್ಲಿ ಬಿದ್ದಿರ್ತೀನಿ, ಬಂದ್ ಮಾಡ್ಕೊಡ್ತಿದ್ನಪ್ಪ. ಅದಕ್ಕೆ ಕೊಡಿ ಕೈನ, ನಾನು ಹಚ್ತೀನಿ. ಕೊಡಮ್ಮ, ನಾ ಹಚ್ತೀನಿ. ನಾನ್ ನೋಡ್ಕೋತೀನಿ. ಅಮ್ಮ, ಎಂಟರ್ಟೈನ್ಮೆಂಟ್ ಅಂತಿದ್ಯಲ್ಲ, ಇದೇನಾ? ನೋಡಿದ್ಯಾ, ಒಬ್ರು ಆದ್ಮೇಲೆ ಒಬ್ರು ಹೇಗೆ ನಮ್ಗಳಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ. ನೋವಾಗ್ತಿದ್ಯಾ ಕಂದ? ನೋವಾಗ್ತದೆ ಅತ್ತೆ, ಆದರೆ ಗಾಯದಲ್ಲ. ಎಲ್ಲ ಹಾಳು ಮಾಡೋದು ಮಾಡಿ ಈಗ ಬಂದ್ಬಿಟ್ಲು ಮಾತಾಡೋಕ್ಕೆ, ರಾಕ್ಷಸಿ. ದಂಪತಿಗಳನ್ನ ಕರೀರಿ. ಸಂಜೀವ, ಅಮೃತ, ಇಬ್ರು ಬನ್ನಿ. ಬನ್ನಿ. ಅಮ್ಮ, ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬಾ. ಏನು? ಅಮ್ಮ, ಅಮೃತ ಅವರೇ ಬನ್ನಿ, ಕರೀತಿದ್ದಾರೆ. ಅಮ್ಮ, ನನ್ನ ಮಾತು ಕೇಳು. ಫಾರ್ಮ್ ಫಿಲ್ಮ. ಅಮ್ಮು ಅಮ್ಮು ಏನಮ್ಮ, ನಿನ್ ತಂಗಿ ಮಗಳು ಪೂಜೆಗೆ ಆ ದೇವೇನಾದ್ರೂ ಒಲ್ದು ಹೊರಗಿರ ಕೊಟ್ಬಿಡ್ತಾನ ಹೇಗೆ? ಕೊಡ್ತಾನೆ. ಒಂದು 4 ಮಕ್ಕಳನ್ನ ಹೆತ್ತು ಇದೇ ಊರಲ್ಲೇ 100 ಜನ್ಮ ಸಂಸಾರ ಮಾಡ್ಕೊಂಡಿರೋ ಅಂತ ವರ ಕೊಡ್ತಾನೆ. ಕೊಡ್ತೀರಿ. ಬೇಡಮ್ಮ, ಬೇಡ. ನಾನ್ ಕೊಡ್ತೀನಿ. ಇಲ್ಲ ಬಿಡಿ ಚಂದ್ರಿ, ನಾನು ಕೊಡ್ತೀನಿ ಅನ್ನಲ್ಲ. ಆದಿಯವರೇ, ಪಾನ್ ಕಪ್ ತಗೊಳ್ಳಿ. ಥ್ಯಾಂಕ್ಸ್. ಅಯ್ಯಯ್ಯೋ, ನಮ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ನಲ್ಲ. ದೇವ್ರೇ, ಈ ಖುಷಿನ ಹಂಚ್ಕೊಳ್ಳೋಣ ಅಂದ್ರೆ ನೀಗಂಗೂ ಇಲ್ಲ. ಎಂತ ಟೈಮು! ಅಯ್ಯಯ್ಯೋ, ಏನಾಯ್ತೆ? ಥ್ಯಾಂಕ್ಸ್ ಹೇಳ್ಬಿಟ್ಟ ಕಣೆ.
ಲಕ್ಕಿ ಲಕ್ಕಿ ಅವರೇ, ನಿಮಗೆ ಜ್ಯೂಸು ನೀವು ಕುಡಿಯಲ್ವಾ? ತಗೊಳ್ಳಿ, ಜ್ಯೂಸ್ ಕುಡೀರಿ. ಏನು ನೀವು ಗಿವು ಅಂತ ಮರ್ಯಾದೆ ಬೇರೆ ಕೊಡ್ತಾ ಇದೆಯಾ? ಏನೋ ಹಂಗೆ ಕರಿಬೇಕು ಅನ್ನಿಸ್ತಪ್ಪ. ಬೇಡ ಅಂದ್ರೆ ಹೇಳಿ, ನೀನು ಅಂತಾನೆ ಕರಿತೀನಿ. ನೀನು ಕುಡಿಯಲ್ವ ಲಕ್ಕಿ? ತಗೋ ಜ್ಯೂಸ್ ಕುಡಿ. ಇದು ಜ್ಯೂಸ್ ಅಲ್ಲ, ಪಾನ್ಕ. ಪಾನ್ಕನ ಇರ್ಲಿ, ತಗೋ ಲಕ್ಕಿ, ಪಾನ್ಕ ಕುಡಿ. ಅಲ್ಲ ನಿಂಗೇನಾಯ್ತು? ಚೆನ್ನಾಗಿದ್ಯಲ್ಲ? ಏನ್ ಲಕ್ಕಿ ನೀನು ಚೆನ್ನಾಗಿ ಮಾತಾಡ್ಸಿದ್ರು ಬೈತೀಯಪ್ಪ. ಅಲ್ಲ ನೀನು ಮಧು ಮಗಳು, ಇನ್ನು ನಿನ್ ಮದ್ವೆಲಿ ನಾವೆಲ್ಲ ಓಡಾಡ್ಬೇಕು. ನೋಡಿದ್ರೆ ನೀನೇ ಅಷ್ಟೊಂದು ಕೆಲಸ ಮಾಡ್ತಿದ್ಯಲ್ಲ ಅಂತ ಕರೆದೆ. ಹೋಗಪ್ಪ, ನಂಗೆ ಬೇಜಾರಾಯ್ತು. ಹಲೋ, ನಾನು ಯಾವ ಸೀಮೆ ಮದುಮಗಳು? ಸುಮ್ಮನೆ ನನ್ನನ್ನು ರೇಗಿಸ್ಬೇಡ. ಕೈಯಲ್ಲಿರೋ ಪಾನ್ಕನ ಕುಡಿ, ಬೇಕಿದ್ರೆ ಇನ್ನೊಂದು 4 ತಂದು ಕೊಡ್ತೀನಿ. ಹಿಂಗಂದ್ರೆ ಹೆಂಗೆ ಲಕ್ಕಿ? ಮದುವೆ ಫಿಕ್ಸ್ ಆದ್ಮೇಲೆ ನಿನ್ ಮಧು ಮಗಳೇ ತಾನೆ, ನೀನೇನ್ ತಲೆ ಕೆಡ್ಸ್ಕೊಬೇಡ. ನಿನ್ ಮದ್ವೆನ ನಾನೇ ಮುಂದೆ ನಿಂತು ಧಾಮ್ ಧೂಮ್ ಅಂತ ಮಾಡ್ತೀನಿ. ಮೋಸ್ಟ್ಲಿ ಪೂಜೆ ಶುರುವಾಗೋಕ್ಕೂ ಮುಂಚೆನೆ ದೇವ್ರು ನಿನ್ಗೆ ಒಳ್ಳೆ ಬುದ್ಧಿನ ವರ ಕೊಟ್ಬಿಟ್ಟಿದ್ದಾನೆ ಅನ್ಸುತ್ತೆ. ಇಲ್ಲ ಇಲ್ಲ ಇಲ್ಲ, ಚಾನ್ಸೇ ಇಲ್ಲ. ಆ ಥರ ಎಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ. ಮೋಸ್ಟ್ಲಿ ನಿನಗೆ ತಲೆ ಕೆಟ್ಟಿದೆ ಅನ್ಸುತ್ತೆ, ಅದಕ್ಕೆ ಹಿಂಗೆ ಆಡ್ತಿದ್ಯಾ. ಲಕ್ಕಿ ಸರೋಜ, 1 ನಿಮಿಷ ಬಂದೆ. ಅದೇ ಲಕ್ಷ್ಮಿ ಮದುವೆ ಆಗೋ ಹುಡುಗನ ಬಗ್ಗೆ ವಿಚಾರಿಸು ಅಂತ ಹೇಳಿದ್ದಲ್ಲ, ವಿಚಾರಿಸಿದೆಯಾ? ಹಾ ತಾತ, ಅದು ಇಷ್ಟು ಬೇಗ ಆ ಹುಡುಗನ ಬಗ್ಗೆ ಎಲ್ಲ ವಿಚಾರಿಸಿದ್ದೀನಿ ಅಂದರೆ ತಾತ ನಂಬಲ್ಲ. ಸ್ವಲ್ಪ ಡೌ ಮಾಡೋಣ. ಈಗಾಗಲೇ ಸುಮಾರು ಕಡೆ ವಿಚಾರಿಸಿದ್ದೀನಿ ತಾತ. ಇನ್ನೊಂದಿನ ಟೈಮ್ ಕೊಡಿ, ಡೀಟೇಲ್ ಆಗಿ ಹೇಳ್ಬಿಡ್ತೀನಿ. ಸರಿಯಾಗಿ ವಿಚಾರಿಸು. ಒಬ್ಬ ಲಕ್ಷ್ಮಿ ತುಂಬಾ ಒಳ್ಳೆ ಹುಡುಗಿ, ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ಬೇಕು ಅವಳನ್ನ. ಓಕೆ ಓಕೆ ತಾತ. ಒಂದಲ್ಲ ಅಂದ್ರೆ ನೀನು 10 ಸಲ ವಿಚಾರಿಸು, ತೊಂದರೆ. ಸಾಹೇಬ್ರೆ, ಏನಾದ್ರೂ ಬೇಕಿತ್ತಾ? ಇಲ್ಲ ಹಾಗೇನಿಲ್ಲಮ್ಮ. ಮತ್ತೆ ಮಗಳ ಮದುವೆ ತಯಾರಿ ಹೇಗೆ ನಡೀತಾ ಇದೆ? ಶುರು ಆಗಿದೆ ಯಜಮಾನ್ರೆ, ತಕ್ಕ ಮಟ್ಟಿಗೆ. ಮದುವೆ ಆಗೋ ಹುಡುಗಂದು ಫೋಟೋ ಏನಾದರೂ ಇದೆಯಾ? ಹಾ ಇದೆ ಯಜಮಾನ್ರೆ. ತೋರಿಸಿ ನೋಡೋಣ. ಗಾಡ್, ಈ ಫೋಟೋ ಏನಾದರೂ ತಾತ ನೋಡಿದ್ರೆ ಅಷ್ಟೇ ಕತೆ. ಏನ್ ಮಾಡೋದು ಇವಾಗ? ಯಜಮಾನ್ರೆ, ಚಿನ್ನದಂತ ಹುಡುಗ. ಗುಣ ಮುಖ್ಯ ಕಣಮ್ಮ. ಹುಡುಗ ಗುಣವಂತ ಆಗಿದ್ರೆ ಅಷ್ಟು ಸಾಕು. ಈ ರೂಪ ಹಣ ಎಲ್ಲ ಆಮೇಲೆ ಮಾತು. ಅಯ್ಯೋ, ನನ್ ಬುದ್ಧಿಗೊಂದ್ ಸ್ವಲ್ಪ. ಯಜಮಾನ್ರೆ, ಅವ್ರನ್ನ ಪೂಜೆಗೆ ಬರಕ್ ಹೇಳಿದೀನಿ. ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾರೆ, ನಾನು ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಗೊತ್ತಾಯ್ತಲ್ಲ, ಎಲ್ರೂ ಇಲ್ಲೇ ನೋಡ್ದಾಗತ್ತೆ. ಬನ್ನಿ ಪೂಜೆ ಹೋಗೋಣ. ಊರೆಲ್ಲ ನಿಂತು ಕೇಳಲಿ, ಆದಿ ಲಕ್ಷ್ಮೀ